99% ನಮ್ ಇಂಡಿಯನ್ಸ್ ವೆಲ್ತ್ ಕ್ರಿಯೇಟ್ ಮಾಡೋ ರೀತಿನೇ ರಾಂಗ್ ವೇ ಇದೆ. ಬಟ್ ಟಾಪ್ 1% ಯಾವ ಫಾರ್ಮುಲಾ ಯೂಸ್ ಮಾಡ್ತಾರೆ ಅಂತ ನಾನ್ ಹೇಳ್ತೀನಿ ನೋಡಿ. HI ಪ್ಲಸ್ TI ಪ್ಲಸ್ AI ಪ್ಲಸ್ EF ಪ್ಲಸ್ 2A ಪ್ಲಸ್ SIP ಇದೇನು ಅಂತ ನೋಡೋಣ ಬನ್ನಿ. HI ಅಂತಂದ್ರೆ ಹೆಲ್ತ್ ಇನ್ಶೂರೆನ್ಸ್. ನಿಮ್ಗೆ ಮತ್ತೆ ನಿಮ್ಮ ಫ್ಯಾಮಿಲಿಗೆ ಹೆಲ್ತ್ ಇನ್ಶೂರೆನ್ಸ್ ಇಲ್ಲ ಅಂತಂದ್ರೆ ಒಂದು ಹಾಸ್ಪಿಟಲ್ ಬಿಲ್ ನಿಮ್ಮ ಎಂಟೈರ್ ಸೇವಿಂಗ್ಸ್ ನ ವೈಪ್ ಔಟ್ ಮಾಡಾಕತ್ತೆ. ನಿಮಗ್ ಬೇಕಾಗಿರೋದು 20 to 25 lakhs ಆಫ್ ಅ ಫ್ಯಾಮಿಲಿ ಫ್ಲೋಟರ್ ಪಾಲಿಸಿ. ನಿಮಗೆ ಎಮರ್ಜೆನ್ಸಿ ಇದ್ದಾಗ ಪಾಲಿಸಿ ಸಿಗಲ್ಲ. ಈಗಲೇ ಹೆಲ್ತ್ ಇನ್ಶೂರೆನ್ಸ್ ಮಾಡಿಸಿಟ್ಕೊಂಡ್ರೆ ನಿಮ್ಮ ಎಮರ್ಜೆನ್ಸಿ ಟೈಮ್ ಅಲ್ಲಿ ತುಂಬಾನೇ ಬೆನಿಫಿಟ್ ಆಗುತ್ತೆ. ಎಲ್ಲರಿಗೂ ಒಂದು ಮಿತ್ ಇರುತ್ತೆ, ಹೆಲ್ತ್ ಇನ್ಶೂರೆನ್ಸ್ ಅಲ್ಲಿ ನಮಗೆ 50% ಇಲ್ಲ 70% ಕ್ಲೈಮ್ ಆಗುತ್ತೆ ಅಂತ ಅನ್ಕೊಂತೀವಿ, ಇಲ್ಲ 90% ಕ್ಲೈಮ್ ರಿಜೆಕ್ಟ್ ಆಗುತ್ತೆ ಅಂತಾನು ಅನ್ಕೊಂತೀವಿ. ಆಕ್ಚುಲ್ ಆಗಿ ಹೇಳ್ಬೇಕು ಅಂತಂದ್ರೆ ನೀವು ರೈಟ್ ಪಾಲಿಸಿನ ಚೂಸ್ ಮಾಡಿದೀರಾ ಅಂತಂದ್ರೆ ನಿಮ್ಮ ಕೈಯಿಂದ ₹1 ನೀವು ಕಟ್ಟೋ ಅವಶ್ಯಕತೆ ಇರಲ್ಲ. TI ಅಂದ್ರೆ ಟರ್ಮ್ ಇನ್ಶೂರೆನ್ಸ್. ಇದು ನಿಮ್ಮ ಇನ್ಕಮ್ ರಿಪ್ಲೇಸ್ಮೆಂಟ್. ಸಪೋಸ್ ನಿಮಗೆ ಏನಾದ್ರೂ ಆಲ್ ಆಫ್ ಎ ಸಡನ್ ಹೆಚ್ಚು ಕಡಿಮೆ ಆದ್ರೆ 15 to 20 ಟೈಮ್ಸ್ ಆಫ್ ಯುವರ್ ಇಯರ್ಲಿ ಇನ್ಕಮ್ ನಿಮ್ಮ ಫ್ಯಾಮಿಲಿಗೆ ಫೈನಾನ್ಷಿಯಲಿ ಸೆಕ್ಯೂರ್ ಆಗಿರುತ್ತೆ. ತುಂಬಾ ಜನಕ್ಕೆ ಒಂದು ಡೌಟ್ ಇರುತ್ತೆ ಟರ್ಮ್ ಇನ್ಶೂರೆನ್ಸ್ ಬಗ್ಗೆ. ನಾವು ಕಟ್ಟಿರೋ ದುಡ್ಡು ನಮ್ಮ ಫ್ಯಾಮಿಲಿಗೆ ಬರುತ್ತೋ ಇಲ್ವೋ, ಇಲ್ಲ ನಾವು ಕಟ್ಟಿರೋ ಪ್ರೀಮಿಯಂ ಎಲ್ಲ ವೇಸ್ಟ್ ಆಗ್ಬಿಡುತ್ತೆ ಅಂತ ಯೋಚನೆ ಇರುತ್ತೆ. ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಟರ್ಮ್ ಇನ್ಶೂರೆನ್ಸ್ ತಗೋಬೇಕು ಅಂತಂದ್ರೆ ನೀವು ಒಳ್ಳೆ ಫೈನಾನ್ಷಿಯಲ್ ಅಡ್ವೈಸರ್ ನ ಕನ್ಸಲ್ಟ್ ಮಾಡಿದ್ರೆ ಅವ್ರು ನಿಮಗೆ ಎಂಡ್ ಟು ಎಂಡ್ ಅಡ್ವೈಸ್ ಮಾಡ್ತಾರೆ. ಮತ್ತೆ ನಾವಿದ್ದಾಗ ಎಷ್ಟು ನಮ್ಮ ಫ್ಯಾಮಿಲಿನ ಖುಷಿಯಾಗಿ ಇಟ್ಕೊಂತೀವಿ ಅನ್ನೋದೆಲ್ಲ ಇಂಪಾರ್ಟೆಂಟ್. ನಾವ್ ಇಲ್ದೇ ಇದ್ದಾಗ್ಲೂ ಅವ್ರು ಎಷ್ಟು ಖುಷಿಯಾಗಿರ್ತಾರೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೆ ಟರ್ಮ್ ಇನ್ಶೂರೆನ್ಸ್ ಕಂಪಲ್ಸರಿ ತಗೊಂಡ್ಲೇಬೇಕು ನೀವು. AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಅನ್ಕೊಂಡ್ರ? ಆಕ್ಚುಲಿ ಅಲ್ಲ. ಆಟೋ ಇನ್ಶೂರೆನ್ಸ್ ಅಂದ್ರೆ ನಿಮ್ಮ ವೆಹಿಕಲ್ ಇನ್ಶೂರೆನ್ಸ್. ಆಸ್ ಪರ್ ಇಂಡಿಯನ್ ಗವರ್ಮೆಂಟ್ ನಾಮ್ ಪ್ರಕಾರ ನಿಮ್ಮ ವೆಹಿಕಲ್ ಗೆ ಥರ್ಡ್ ಪಾರ್ಟಿ ಲಯಬಿಲಿಟಿ ಕಂಪಲ್ಸರಿ ಇರಲೇಬೇಕು. ಇಲ್ಲ ಅಂತಂದ್ರೆ ನಿಮ್ಮ ವೆಹಿಕಲ್ ಏನಾದ್ರೂ ಆಕ್ಸಿಡೆಂಟ್ ಆದಾಗ ಬೇರೆ ಯಾರಿಗಾದ್ರೂ ಹೆಚ್ಚು ಕಡಿಮೆ ಆದ್ರೆ ಅವ್ರ ಲೈಫ್ ಟೈಮ್ ಏನೇನೆಲ್ಲ ದುಡಿಬಹುದು ಅಷ್ಟು ನಿಮ್ ಮೇಲೆ ಬರುತ್ತೆ. ಅದೇ ಇನ್ಶೂರೆನ್ಸ್ ಇದ್ರೆ ಇನ್ಶೂರೆನ್ಸ್ ಕಂಪನಿಯಿಂದ ಸೆಟ್ಲ್ ಆಗುತ್ತೆ. ಸೊ ಎನ್ಶೂರ್ ಟು ಇನ್ಶೂರ್ ಯುವರ್ ವೆಹಿಕಲ್. EF ಎಮರ್ಜೆನ್ಸಿ ಫಂಡ್. ಇದು ನಿಮ್ಮ 6 months ಎಕ್ಸ್ಪೆಂಡಿಚರ್ ನ ರಿಸರ್ವ್ ಆಗಿರೋದು. ಮೇ ಬಿ ಇನ್ ದ ಫಾರ್ಮ್ ಆಫ್ ಫಿಕ್ಸ್ಡ್ ಡೆಪಾಸಿಟ್ ಆರ್ ಸೇವಿಂಗ್ಸ್ ಅಕೌಂಟ್ ಆರ್ ಆರ್ಬಿಟ್ರಾಜ್ ಫಂಡ್. ಫಾರ್ ಎಕ್ಸಾಂಪಲ್, ನಿಮ್ಮ ಮಂತ್ಲಿ ಎಕ್ಸ್ಪೆಂಡಿಚರ್ 50,000 ಇದ್ರೆ ಅಟ್ ಲೀಸ್ಟ್ 3 lakh rupees ನ ರಿಸರ್ವ್ ಆಗಿಟ್ರೆ ನಿಮ್ಗೆ ಏನೆಲ್ಲ ಯೂಸ್ ಆಗುತ್ತೆ ಅಂದ್ರೆ, ಸಪೋಸ್ ಏನಾದ್ರೂ ನಿಮಗೆ ಜಾಬ್ ಲೇ ಆಫ್ ಆಯ್ತು, ನಿಮಗೆ ಯಾವುದೇ ಕಾರಣಕ್ಕೂ ಫೈನಾನ್ಷಿಯಲ್ ಸ್ಟ್ರೆಸ್ ಅನ್ನೋದು ಕ್ರಿಯೇಟ್ ಆಗೋದಿಲ್ಲ. 2A ಅಸೆಟ್ ಅಲೋಕೇಶನ್. ಈ ಇನ್ವೆಸ್ಟ್ಮೆಂಟ್ ಸ್ಟ್ರಾಟಜಿ ಇಂದನೇ ನಿಮ್ಮ ವೆಲ್ತ್ ಕ್ರಿಯೇಟ್ ಆಗೋದು. ನಿಮ್ ಇನ್ವೆಸ್ಟ್ಮೆಂಟ್ 50 lakhs ಆಗ್ಲಿ ಇಲ್ಲ 50 crores ಆಗ್ಲಿ, ಈ 4 ಅಸೆಟ್ ಕ್ಲಾಸಸ್ ಕಂಪಲ್ಸರಿ ಇರಲೇಬೇಕು. ಈಕ್ವಿಟಿ, ಡೆಟ್ ಫಂಡ್, ಗೋಲ್ಡ್, ಗ್ಲೋಬಲ್ ಇಕ್ವಿಟಿ. ನನ್ನನ್ನ ನಂಬಿ ನಿಮ್ಮ 90% ವೆಲ್ತ್ ಕ್ರಿಯೇಟ್ ಆಗೋದೇನೆ ಈ ಅಸೆಟ್ ಅಲೋಕೇಶನ್ ಇಂದ. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, SIP ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್, ದ ರಿಯಲ್ ವೆಲ್ತ್ ಬಿಲ್ಡರ್. ಸಪೋಸ್ ನೀವೇನಾದ್ರೂ 25,000 ಮಂತ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ರೆ ಎಕ್ಸ್ಪೆಕ್ಟೆಡ್ ಆನ್ಯುಯಲ್ ರಿಟರ್ನ್ಸ್ 12% ಅಲ್ಲಿ 20 years ಗೆ ಕ್ರಿಯೇಟ್ ಆಗುವಂತ ಕಾರ್ಪಸ್ ಅಮೌಂಟ್ 2.3 crores. ಬಟ್ ನಮ್ಮ ಇನ್ವೆಸ್ಟ್ಮೆಂಟ್ 60 lakhs ಅಷ್ಟೇ ಇರುತ್ತೆ. ಅದೇ ರೀತಿ ಏನಾದ್ರೂ 50,000 ಮಂತ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಮಗೆ ಕ್ರಿಯೇಟ್ ಆಗುವಂತ ಕಾರ್ಪಸ್ ಅಮೌಂಟ್ 4.6 crores in 20 years. ಬಟ್ ನಮ್ಮ ಇನ್ವೆಸ್ಟ್ಮೆಂಟ್ ಅಮೌಂಟ್ ಓನ್ಲಿ 1.2 crores ಇರುತ್ತೆ. ದಿಸ್ ಇಸ್ ದ ಪವರ್ ಆಫ್ ಕಂಪೌಂಡಿಂಗ್. ಸೊ ಈ ಫಾರ್ಮುಲಾದಲ್ಲಿ ನೀವೇನೆಲ್ಲ ಫಾಲೋ ಮಾಡ್ತಾ ಇದ್ದೀರಾ ಅಂತ ಕಮೆಂಟ್ ಮಾಡಿ, ಹಾಗೇನೆ ನಮ್ಮ ಪೇಜ್ ನ ಫಾಲೋನು ಮಾಡಿ.